ಜನಸಾಮಾನ್ಯರು ಸರ್ಕಾರದ ಬಳಿ ಮೊರೆ ಹೋಗೋದು ಒಂದೆರಡು ಮೂರು ವಿಚಾರಕ್ಕೆ, ಕುಡಿಯುವ ನೀರಿನ ವಿಚಾರಕ್ಕೆ, ರಸ್ತೆ ಸರಿಗಿಲ್ಲ ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಬಿಟ್ರೆ ನಾವು ಯಾರನ್ನೂ ಕೂಡ ಏನನ್ನೂ ಕೂಡ ಕೇಳೋದಕ್ಕೆ ಹೋಗೋದಿಲ್ಲ. ನೋಡಿ, ಗ್ರಾಮೀಣಾಭಿವೃದ್ಧಿ ಸಚಿವರ ತವರು ಜಿಲ್ಲೆಯಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಗ್ರಾಮೀಣಾಭಿವೃದ್ಧಿ ಸಚಿವರ ತವರು ಜಿಲ್ಲೆಯಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಸಚಿವರೇ, ಎಲ್ಲಿದ್ದೀರಿ ನೀವು, ಏನು ಮಾಡ್ತಾ ಇದ್ದೀರಿ? ಈ ಸ್ಟೋರಿನ ಒಮ್ಮೆ ನೋಡಿ ನಿಮಗೆ ಗಮನಕ್ಕೆ ತರುವಂತಹ ಕೆಲಸವನ್ನ ನಿಮ್ಮ ಫೋಕಸ್ ಟಿವಿ ಮಾಡ್ತಾ ಇದೆ. ನಿಮ್ಮನ್ನು ಬಡಿದೆಬ್ಬಿಸ್ಬೇಕಲ್ಲ, ಅದು ನಮ್ಮ ಕರ್ತವ್ಯ ಅಲ್ವಾ? ಇಲ್ಲಾಂದ್ರೆ ನೀವು ಎದ್ದೇಳದೇ ಇಲ್ಲ. 200ಕ್ಕೂ ಹೆಚ್ಚು ಮನೆಗಳಿಗಿರೋದು ಒಂದೇ ಒಂದು ನಲ್ಲಿ ಅಂತೆ. ಬೀದರ್ ಜಿಲ್ಲೆಯ ಮರಖಲ ಗ್ರಾಮದ ಮಡ್ಡಿಗಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ಕುಡಿಯುವ ನೀರು ಪೂರೈಕೆಯಾಗಿಲ್ಲ, ಸ್ಥಗಿತ ಆಗಿದೆ. ಇರುವಂತಹ ಒಂದೇ ಒಂದು ನಲ್ಲಿಗೆ ಮಹಿಳೆಯರು ಪಾಪ ಮುಗಿ ಬೀಳ್ತಾ ಇದ್ದಾರೆ. ಕೈಯಲ್ಲಿ ಖಾಲಿ ಕೊಡವನ್ನ ಹಿಡಿದುಕೊಂಡು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಗಂಟೆಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೀವ ಜಲಕ್ಕಾಗಿ ಪ್ರತಿನಿತ್ಯ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಆ ಮಹಿಳೆಯರು, ಮತ್ತೆ ನೀರಿಗಾಗಿ ಜಗಳ ಕೂಡ ಆಗ್ತಾ ಇದೆ. ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಜಿಲ್ಲೆಯಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನೀರಿಗಾಗಿ ಅಂತ ಹೇಳಿ 1 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇದೆ. 1 ಕೋಟಿ ಅನುದಾನ ನೀಡಿದ್ರೂ ಕೂಡ ನೀರಿನ ಬವಣೆ ತಪ್ತಾ ಇಲ್ಲ ಅಂತಂದ್ರೆ ಏನ್ ಹೇಳೋಣ ಅಲ್ವಾ? ನೋಡಿ, ಯಾವ ರೀತಿಯಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ. ಇರೋದು 200ಕ್ಕೂ ಹೆಚ್ಚು ಮನೆಗಳು, ಆದ್ರೆ ಒಂದೇ ಒಂದು ನಲ್ಲಿ. ಅದೇ ನಿಮ್ಮ ಮನೆಗಳಲ್ಲಿ 4-5 ಬೆಡ್ರೂಮ್ ಇರುತ್ತೆ, ಒಂದು ನಲ್ಲಿ ನೀರು ಬರಲಿಲ್ಲ ಅಂತಂದ್ರೆ ಎಷ್ಟು ಪರದಾಡ್ಬಿಡ್ತೀರಾ? ಪಾಪ ಕುಡಿಯೋಕ್ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಇತ್ತ ಗಮನ ಹರಿಸಿ ಸಚಿವರೇ. ನಾಲೆಗೆ ನೀರೇ ಕುಡಿಯೋ ನೀರ್ಗಳು ಹಿಂಗೆ ಒಯ್ಬೇಕಾಗಿ ಹೇಳ್ರಿ. ಒಟ್ಟು ಇವೇ ನೀರ್ಗಳು